ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತು ನಾವು ನಿಪ್ಪೋನ್ ಪೇಂಟ್ ಅವ್ರದ್ದು ಎಲೆಕ್ಟ್ರಿಕ್ ಸ್ಪ್ರೇ ಗನ್ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ಮತ್ತೆ ರಿವ್ಯೂ ಮಾಡ್ತಾ ಇದೀವಿ ಯಾವ ತರ ಅಂತೇಳಿ. ಓಕೆ, ಏನೇನಿದೆ ಈ ಬಾಕ್ಸ್ ಅಲ್ಲಿ, ಏನೇನು ಪಾರ್ಟ್ಸ್ ಬರುತ್ತೆ, ಯಾವ ಸಲ ಅಸೆಂಬಲ್ ಮಾಡ್ಬೇಕು ಆ ಪಾರ್ಟ್ಸ್ ನ. ಓಕೆ, ಇದೆಲ್ಲ ಡಿಸೆಂಬಲ್ ಆಗಿ ಬಂದಿದೆ, ನಾವು ಅದನ್ನೆಲ್ಲ ಅಸೆಂಬಲ್ ಮಾಡ್ಬೇಕು. ಸೊ ಜೋಡಿಸ್ಕೋಬೇಕು ನಾವು. ಸೊ ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣುತ್ತಲ್ಲ, ಈ ತರ ನಾವು ಅಸೆಂಬಲ್ ಮಾಡ್ಕೋಬೇಕು. ಬಟ್ ಅವರು ಆ ತರ ಕಳ್ಸಿರಲ್ಲ. ಓಕೆ, ಏನೇನಿದೆ ಅಂತ ಕೊಟ್ಟಿದ್ದಾರೆ. ಹೈ ಎಫಿಷಿಯನ್ಸಿ ಸ್ಪ್ರೇಯಿಂಗ್ ಅಂತ ಕೊಟ್ಟಿದ್ದಾರೆ, ಯೂನಿಫಾರ್ಮ್ ಆಟೋಮೈಸೇಷನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾನು ಯೂನಿಫಾರ್ಮ್ಲಿ ಇದು ಆಗುತ್ತೆ ಅಂತ, ಸ್ಪ್ರೇಯಿಂಗ್ ಆಗುತ್ತೆ ಅಂತ. ವೈಡ್ಲಿ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ, ತುಂಬಾ ಜಾಗ ಕವರೇಜ್ ಮಾಡುತ್ತೆ ಅಂತ ಹೇಳಿ. ಓಕೆ, ಮತ್ತೆ ಇದ್ರ ಪವರ್ ಬಗ್ಗೆ 850 ವ್ಯಾಟ್ 220 ವೋಲ್ಟ್. ಓಕೆ, ಇದು 220 ವೋಲ್ಟ್ ಅಲ್ಲಿ ನಡೆಯುತ್ತೆ. ಓಕೆ, ಮನೇಲಿ ಸ್ವಿಚ್ ಆಗ್ತೀವಲ್ಲ, ಅದು 220 ವೋಲ್ಟ್ ಇದರಲ್ಲಿ ನಡೆಯುತ್ತೆ. ಮತ್ತೆ 850 ವ್ಯಾಟ್. ಓಕೆ, ಮೋಟರ್ ಏನಿದೆ, ಆರ್ಮಿಚರ್ ಏನ್ ಅಂತೀವಲ್ಲ, ಅದು 850 ವ್ಯಾಟ್ ಇದೆ. 1000 ml ಕೆಪೇಬಲ್. ಓಕೆ, ಅಂದ್ರೆ 1000 ml ಇದು ಕೆಪಾಸಿಟಿ. ನೋಡೋಣ ಯಾವ ತರ ಇದೆ ಅಂತೇಳಿ. ಓಕೆ, ಫಸ್ಟ್ ಈ ಪಾರ್ಟ್. ರೈಟ್, ಇದು ಒಂದು ಮೇನ್ ಮೋಟರ್ ಮಷಿನ್. ಓಕೆ, ಇದಕ್ಕೆ ನಾವು ಇದನ್ನ ಕೂಡ್ಸ್ಕೋಬೇಕು. ಫಸ್ಟ್ ಇದನ್ನ ಫಿಕ್ಸ್ ಮಾಡ್ಬೇಕು. ಓಕೆ, ಪೈಪ್. ಓಕೆ, ಈ ಪೈಪನ್ನ ಇದಕ್ಕೆ ಫಿಕ್ಸ್ ಮಾಡಿ ಫಸ್ಟ್. ಓಕೆ, ಇದು ಕುತ್ಕೊಂಡ್ಮೇಲೆ ಇದು ಇದ್ರೊಳಗಡೆ ಬರುತ್ತೆ. ಓಕೆ, ಫುಲ್ ಟೈಟ್ ಮಾಡಬೇಕು. ಇದು ಏನೋ ಮೇ ಬಿ ಪೇಂಟ್ ಅದು ಹಾಕಕ್ಕೆ ಕೊಟ್ಟಿರ್ಬೋದು. ಅಂದ್ರೆ ಇದು ಫಸ್ಟಿಗೆ ನಾವು ತೆಗ್ದಿದ್ವಲ್ಲ, ಇದರಲ್ಲಿ ಪೇಂಟ್ ಹಾಕಿ ಇದು ಇದ್ರ ಮೇಲೆ ಬರುತ್ತೆ. ಓಕೆ, ಆ ಥರ ಹೋಲ್ ಕೊಟ್ಟಿದ್ದಾರೆ. ಇದನ್ನು ಇದೇನು ಯೂಸ್ ಇಲ್ಲ, ಈಗ ಬೇಡ. ಸೊ ಈ ಪಾಯಿಂಟನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕು. ಇಲ್ಲಿ ಲಾಕ್ ಅನ್ಲಾಕ್ ಬಟನ್ ಇದೆ ಒಂದು. ಓಕೆ, ಫಸ್ಟ್ ನಾವು ಅನ್ಲಾಕ್, ಇದು ಮೇಲ್ಗಡೆ ಅನ್ಲಾಕ್, ಈ ಕಡೆ ಸೈಡಿಗೆ ಮಾಡಿದ್ರೆ ಲಾಕ್ ಆಗುತ್ತೆ. ಓಕೆ, ಪ್ರೆಸ್ ಮಾಡಿ ರೊಟೇಟ್ ಮಾಡಬೇಕು. ಈಗ ಅನ್ಲಾಕ್ ಇದೆ. ಓಕೆ, ಈ ಒಳಗಡೆ ಇರೋ ಲಾಕು ಇಲ್ಲಿ ಹೋಗಿ ಲಾಕ್ ಆಗತ್ತೆ ನೋಡಿ. ಓಕೆ, ಈ ಥರ ನಾವು ಕೂರಿಸ್ಕೋಬೇಕಿಲ್ಲಿ. ಓಕೆ, ಈ ಥರ ಕುಂತ ಮೇಲೆ ನಾವು ಇದನ್ನ ಲಾಕ್ ಮಾಡಬೇಕು. ಓಕೆ, ಇಲ್ಲಿ ಲಾಕ್ ಆಯ್ತು ನೋಡಿ ಈಗ. ಓಕೆ, ಇಷ್ಟು ಈ ಸ್ಪ್ರೇಗಂದು ಸೆಟಪ್. ಸ್ವಿಚ್ ಬೋ, ಇದನ್ನು ಸ್ವಿಚ್ ಬೋರ್ಡಿಗೆ ಹಾಕಬೇಕು. ಓಕೆ, ಫಸ್ಟ್ ನಾವು ನೀರು ಹಾಕಿ ಟ್ರಯಲ್ ಮಾಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಅದಕ್ಕಿಂತ ಮೊದಲು ನೋಡಿ, ಇಲ್ಲಿ ಸ್ಪೀಡ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದು ಇದೆಯಲ್ಲ, ಇದು ಈ ಪಾರ್ಟ್ ಸ್ಪೀಡ್ ಕಂಟ್ರೋಲರ್ ಇದು. ಓಕೆ, ಪ್ಲಸ್ ಮೈನಸ್ ಇದೆ. ಪ್ಲಸ್ ಇಟ್ಕೊಂಡ್ರೆ ಜಾಸ್ತಿ ಸ್ಪ್ರೇ ಆಗುತ್ತೆ, ಕಡಿಮೆ ಇಟ್ಕೊಂಡ್ರೆ ಸ್ಲೋಗಿ ಸ್ಪ್ರೇ ಆಗುತ್ತೆ. ಓಕೆ, ಇದರಲ್ಲಿ ನಾವು ನೀರು ಹಾಕಿ ಚೆಕ್ ಮಾಡೋಣ ಯಾವ ಥರ ಅಂತೇಳಿ. ಓಕೆ, ನೀರು ಎಷ್ಟು ಹಾಕಿದೀವಿ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಇದು ಅರೌಂಡ್ 400 ml ಇದೆ. ಓಕೆ, ಇಲ್ಲಿ ಗೊತ್ತಾಗುತ್ತೆ 400 ml ಇದೆ ನೀರು. ಸೊ ಇದು ನೆಕ್ಸ್ಟ್ ಇದಕ್ಕೆ ಫಿಕ್ಸ್ ಮಾಡಿ ಈ ಥರ. ಇದನ್ನು ನಾವು ಕನೆಕ್ಷನ್ ಕೊಡಬೇಕು. ಟೆಸ್ಟಿಂಗ್ ಮಾಡೋಣ ಈಗ. ಓಕೆ, ಇಷ್ಟು ಫೋರ್ಸಲ್ಲಿ ಬರ್ತದೆ ನನಗೆ. ಇದೇ ಥರ ಪೇಂಟಿಂಗ್ ಮಾಡೋದು. ಓಕೆ, ತುಂಬ ಸ್ಪೀಡ್ ಚೆನ್ನಾಗಿದೆ.
ಇಲ್ಲಿ ನಾಜಲ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಇಲ್ಲಿ ನಾಜಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇಲ್ಲಿ. ಓಕೆ, ಇದು ನಾವು ತಿರುಗಿಸಿದಾಗ ವೈಡ್ ಮತ್ತೆ ಸ್ಪೇಸ್ ಜಾಸ್ತಿ ಬೇಕಂದ್ರೆ ವೈಡ್ ಬೇಕು ಅಂದ್ರೆ ಇಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಕಮ್ಮಿ ಬೇಕು ಅಂದ್ರೆ ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಾನು ನೀರ್ ಹಾಕಿ ಟೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಪೇಂಟ್ ಹಾಕಿ ಇದ್ರಲ್ಲಿ ಮಾಡಿದ್ರೆ ಆರಾಮ್ಸೆ ರಿಸಲ್ಟಿಂಗ್ ಸಿಗುತ್ತೆ. ಓಕೆ, ಇದೇ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇದೇ ತರ ಇನ್ನು ನಾವು ಅನ್ಬಾಕ್ಸಿಂಗ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವ್ದಾದ್ರು ನಿಮ್ಗೆ ಮೆಟೀರಿಯಲ್ ರಿವ್ಯೂ ಬೇಕಿತ್ತು ಅಂದ್ರೆ ಪೇಂಟ್ ಬಗ್ಗೆ ಆಗಿರ್ಬೋದು, ಸಿಮೆಂಟ್, ಸ್ಯಾಂಡ್, ಅಗ್ರಿಗೇಟ್ ಇದೆಲ್ಲ ಕ್ವಾಲಿಟಿ ಚೆಕ್ ಯಾವ ತರ ಮಾಡಬೇಕು ಅಂತೇಳಿ ನಿಮ್ಗೆ ಅನ್ಸಿದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಹಾಕ್ತೇನೆ. ಓಕೆ, ನಾನು ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಇದೇ ತರ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು.